ವೀಕ್ಷಕರೇ, ಜೀವಿತ್ ನೀಟ್ ಅಕಾಡೆಮಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೌಖ್ಯ ಸೊರಭ. ಅನೇಕರಿಗೆ ವೈದ್ಯರಾಗಬೇಕು ಅನ್ನುವಂಥ ಕನಸಿರುತ್ತೆ, ಆದರೆ ಅದಕ್ಕೆ ಪ್ರಿಪರೇಷನ್ ಹೆಂಗೆ ಅನ್ನುವಂಥ ಒಂದು ಪ್ರಶ್ನಾರ್ಥಕ ಚಿಹ್ನೆ ಇದ್ದೇ ಇರುತ್ತೆ. ಆ ರೀತಿಯಾಗಿ ವೈದ್ಯರಾಗಬೇಕು ಅಂತ ಕನಸು ಕಾಣುವವರಿಗೆ ರೆಕ್ಕೆ ಕಟ್ಟುವಂಥ ಕೆಲಸವನ್ನ ಈ ಜೀವಿತ್ ನೀಟ್ ಅಕಾಡೆಮಿ ಮತ್ತು PU ಕಾಲೇಜ್ ಮಾಡ್ತಾ ಇದೆ. ಹಾಗಾದ್ರೆ ಈ ಒಂದು ಜೀವಿತ್ ನೀಟ್ ಅಕಾಡೆಮಿ PU ಕಾಲೇಜಿನಲ್ಲಿ ಉಪನ್ಯಾಸಕರಿರ್ಬೋದು, ಫುಡ್ ಫೆಸಿಲಿಟಿ ಮತ್ತೆ ವಸತಿ ಕಂಪ್ಲೀಟ್ ಆಗಿ ಯಾವ ರೀತಿ ವ್ಯವಸ್ಥೆ ಇದೆ, ಇದೆಲ್ಲದರ ಬಗ್ಗೆನೂ ಕೂಡ ಕಂಪ್ಲೀಟ್ ವಿವರಣೆಯನ್ನ ಮತ್ತು ಪದವಿ ಪೂರ್ವ ಕಾಲೇಜಿನಲ್ಲೂ ಸಹ ನಮ್ಮ ಸಂಸ್ಥೆಯ ರಿಸಲ್ಟು 100% ರಿಸಲ್ಟ್ ಬರ್ತಾ ಇದೆ. ಮೋರ್ ದ್ಯಾನ್ 70% ಸ್ಟೂಡೆಂಟ್ಸು 90% ಮೇಲೆ ಸ್ಕೋರ್ ಮಾಡ್ತಾ ಇದ್ದಾರೆ. ಸ್ಟೇಟ್ ರ್ಯಾಂಕ್ಗಳು ಸಹ ಬರ್ತಾ ಇದೆ. ಅದ್ರ ಹಿಂದೆ ಎಲ್ಲ ಉಪನ್ಯಾಸಕರ ಹಾರ್ಡ್ ವರ್ಕ್ ಇದೆ, ನನ್ನ ಐಡಿಯಾಸ್ ಇದೆ, ನನ್ನ 30 ವರ್ಷದ ಎಕ್ಸ್ಪೀರಿಯೆನ್ಸನ್ನು ನಾನು ಅಲ್ಲಿ ದಾರೆ ಎರಿತಾ ಇದ್ದೀನಿ. ಬೆಳಗ್ಗೆ 8:30ಯಿಂದ ರಾತ್ರಿ 8:30ವರೆಗೂ ಎಲ್ಲ ಮಕ್ಕಳನ್ನ ಕೂರಿಸ್ಕೊಂಡು ಓದಿಸಿ, ಅವ್ರಿಗೆ ಪಾಠ ಮಾಡಿ, ಓದಿಸಿ, ಪ್ರಿಪ್ರೇಷನ್ ಮಾಡಿ ನಮ್ಮ ಉಪನ್ಯಾಸಕರು ಹೋಗ್ತಾ ಇದ್ದಾರೆ. ಪ್ರತಿ ದಿವಸ ಟೆಸ್ಟ್ ಮಾಡ್ತೀವಿ. ವರ್ಷದಲ್ಲಿ 180 ಟೆಸ್ಟ್ಗಳು ಮಾಡ್ತೀವಿ ಮತ್ತು 40ರಿಂದ 60 ಎಕ್ಸಾಮ್ಸನ್ನು ಮಾಡ್ತೀವಿ. ಇಷ್ಟೆಲ್ಲ ಪ್ರಿಪ್ರೇಷನ್ಸ್ನ ಮಾಡಿ ನಾವು ಸಕ್ಸಸ್ನ ಕಾಣ್ತಾ ಇದ್ದೀವಿ. ಸೊ ಅದರಿಂದ ನಾನು ಅದು ತಿಳ್ಕೊಂಡಿರೋದೇನಪ್ಪ ಅಂದರೆ, ಹಾರ್ಡ್ ವರ್ಕ್ ಮಾಡಿದ್ರೆ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು ಅಂತ ನಾನು ತಿಳ್ಕೊಂಡು ಈ ಸಂಸ್ಥೆನ ಕಟ್ಟಿದ್ದೀನಿ. ಸರಿ, ಇದಷ್ಟೇ ಅಲ್ಲ, ನಾವು ವೀಕ್ಷಕರೇ ಕೂತಲ್ಲೇ ಎಲ್ಲ ಡೀಟೇಲ್ಸ್ ಕೊಡಲ್ಲ. ಅದ್ರ ಬದಲಿಗೆ ಈ ಒಂದು ಕ್ಯಾಂಪಸ್ ಹೆಂಗಿದೆ, ಅದರ ವ್ಯವಸ್ಥೆ ಹೆಂಗಿದೆ, ಕಂಪ್ಲೀಟ್ ಆಗಿ ನಿಮ್ಮ ಕಣ್ಣಿಗೆ ಕಟ್ಟುವಂತೆ ಅದೆಲ್ಲದನ್ನೂ ಕೂಡ ತೋರಿಸ್ತಾ ಹೋಗ್ತೀವಿ. ಕ್ಯಾಂಪಸ್ ಟೂರ್ನ ನೋಡಿದ ಮೇಲೆ ನಿಮಗೆ ಅನಿಸುತ್ತೆ ನಮ್ಮ ಮಕ್ಕಳನ್ನು ಕೂಡ ಈ ಒಂದು ಇನ್ಸ್ಟಿಟ್ಯೂಟ್ಗೆ ಸೇರಿಸಿದ್ರೆ ಖಂಡಿತವಾಗ್ಲೂ ನೀಟ್ ಎಕ್ಸಾಮನ್ನು ಫೇಸ್ ಮಾಡ್ತಾರೆ, ವೈದ್ಯರಾಗ್ತಾರೆ ಅಂತ. ಹಾಗಾಗಿ ಕಂಪ್ಲೀಟ್ ಆಗಿ ಈ ಒಂದು ಸಂಸ್ಥೆಯ ಟೂರ್ ನೋಡ್ತಾ ಹೋಗೋಣ. ಕ್ಯಾಂಪಸ್ ಟೂರ್ ಹೇಗಿರುತ್ತೆ ಅದನ್ನು ನಿಮಗೆ ತೋರಿಸ್ತಾ ಹೋಗ್ತೀವಿ. ವೀಕ್ಷಕರೇ, ಜೀವಿತ್ ನೀಟ್ ಅಕಾಡೆಮಿ PU ಕಾಲೇಜಿನ ನಿರ್ದೇಶಕರು ಆಗಿರುವಂಥ ಡಾಕ್ಟರ್ ದರ್ಶನ್ ಸರ್ ಇದ್ದಾರೆ. ಅವ್ರನ್ನೇ ಮಾತನಾಡ್ತಾ ಹೋಗೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ರಿಗೂ ನಮಸ್ಕಾರ. ಸರ್, ಈ ಒಂದು ಜೀವಿತ್ ನೀಟ್ ಅಕಾಡೆಮಿ ಅಂತ ಬಂದಾಗ ಈಗ ಕರ್ನಾಟಕದಲ್ಲಿ ಪ್ರಮುಖ ಅಥವಾ ಪ್ರಖ್ಯಾತಿ ಪಡೆದ ಒಂದಷ್ಟು ಸಂಸ್ಥೆಗಳಲ್ಲಿ ಇದು ಕೂಡ ಪ್ರಖ್ಯಾತಿ ಪಡ್ಕೊಳ್ತಾ ಇದೆ, ದಿ ಬೆಸ್ಟ್ ಅಂತ ಅನ್ನಿಸ್ಕೊಂಡಿದೆ. ನಿಮ್ಮ ಪಾತ್ರ ಏನು ಸರ್ ಇಲ್ಲಿ? ಜೊತೆಗೆ ಎಕ್ಸಾಕ್ಟ್ ಲೊಕೇಶನ್ ಏನು, ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡೋದಾದ್ರೆ. ಜೀವಿತ್ ನೀಟ್ ಅಕಾಡೆಮಿ ಮತ್ತು PU ಕಾಲೇಜು ಇದು ಬೆಂಗಳೂರಿನ ಯಲಹಂಕದಲ್ಲಿದೆ. ಸೊ ನಾವು 2022ನಲ್ಲಿ ಇನ್ಸ್ಟಿಟ್ಯೂಷನ್ನ ಚೇರ್ಮನ್ ಕಮ್ ಪ್ರಿನ್ಸಿಪಲ್ ಆದಂಥ ಡಾಕ್ಟರ್ GB ಹಿರೇಗೌಡ ಸರ್ ಅವರಾಗಿರ್ಬೋದು, ಸೆಕ್ರೆಟರಿಗಳಾದಂಥ ಶ್ರೀಮತಿ ವಿನುತಾ ಹಿರೇಗೌಡ ಮೇಡಮ್ ಆಗಿರ್ಬೋದು, ನಾವು ಈ ಇನ್ಸ್ಟಿಟ್ಯೂಷನ್ನ ಸ್ಟಾರ್ಟ್ ಮಾಡ್ಬೇಕಾದ್ರೆ ಕೆಲವೊಂದು ಡಿಸ್ಕಷನ್ಸ್ ಮಾಡ್ಬೇಕಾದ್ರೆ ನಾವು ಯೋಚನೆ ಮಾಡಿದ್ದೇನೆಂದರೆ, ಈ ಒಂದು ಇನ್ಸ್ಟಿಟ್ಯೂಷನ್ನು ಒಂದು ಸೀಮಿತ ವರ್ಗದವ್ರಿಗೆ ರೆಸ್ಟ್ರಿಕ್ಟ್ ಆಗಬಾರ್ದು. ಎಲ್ಲ ಥರ ವಿದ್ಯಾರ್ಥಿಗಳಿಗೆ ಈ ಎಜುಕೇಷನ್ ಕೊಡೋವಂಥದ್ದಾಗಬೇಕು. ಮತ್ತು ಬರೀ ಬೆಂಗಳೂರಿನ ವಿದ್ಯಾರ್ಥಿಗಳಿಗೆ ಅಲ್ಲದೆ ಎಂಟೈರ್ ಕರ್ನಾಟಕದಲ್ಲಿರ್ತಕ್ಕಂಥ ಮಕ್ಕಳುಗಳು ಯಾರ್ಯಾರು ನೀಟ್ ಮಾಡಬೇಕಂತಾರೆ, CET ಮಾಡಬೇಕಂತಾರೆ, JEE ಮಾಡಬೇಕಂತಾರೆ, ಎಲ್ಲ ವಿದ್ಯಾರ್ಥಿಗಳಿಗೆ ಒಳ್ಳೆ ಕೋಚಿಂಗ್ ಕೊಡಬೇಕು, ಒಳ್ಳೆ PU ಕಾಲೇಜು ಮತ್ತು ಒಳ್ಳೆ ನೀಟ್ ಅಕಾಡೆಮಿ ಮಾಡಬೇಕನ್ನೋ ಇನ್ಸ್ಟಿಟ್ಯೂಷನಲ್ಲಿ ನಾವೇನು ಮಾಡ್ತೀವಿ, 2022ನಲ್ಲಿ ನಾವೊಂದು ಇನ್ಸ್ಟಿಟ್ಯೂಷನ್ನ ಪ್ರಾರಂಭ ಮಾಡ್ತೀವಿ. ನಾವು ಮಾಡಬೇಕಾದ್ರೆ ನಮಗೆ ಪ್ರಿನ್ಸಿಪಲ್ ಆದಂಥ ಚೇರ್ಮನ್ ಸರ್ ಆದಂಥ ಹಿರೇಗೌಡ ಸರ್ಗೆ ಒಂದು ವಿಷನ್ ಇತ್ತು, ದರ್ಶನ್ ಇದನ್ನು ನಾವು ರೆಸಿಡೆನ್ಷಿಯಲ್ ಕಮ್ ಡೇ ಬೋರ್ಡಿಂಗ್ ಎರಡೂ ಆಪ್ಷನ್ಸ್ ಇಟ್ಟೇ ಮಾಡೋಣ. ಅವಾಗ ಏನಂದರೆ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ ನಾವು ಈ ಕೋಚಿಂಗ್ ಕೊಡೋ ಫೆಸಿಲಿಟೀಸ್ನ ಅರೇಂಜ್ ಮಾಡ್ಬೋದು ಅಂತ ಪ್ಲ್ಯಾನ್ ಮಾಡ್ತಾರೆ. ಆ ಒಂದು ಪ್ಲ್ಯಾನಿಂಗಿಂದ ನಾವೇನು ಮಾಡ್ತೀವಿ, 2022ನಲ್ಲಿ ನಾವು ಇನ್ಸ್ಟಿಟ್ಯೂಷನ್ನ ಸ್ಟಾರ್ಟ್ ಮಾಡ್ತೀವಿ. ಸೊ ನಮ್ಮಲ್ಲಿ ಒಂದು ಯುನೀಕ್ ಫ್ಯೂಚರ್ ಏನಂತ ಹೇಳಿದ್ರೆ, ರೆಸಿಡೆನ್ಷಿಯಲ್ ಕ್ಯಾಂಪಸ್ ಇದ್ದು ಬಾಯ್ಸ್ ಕ್ಯಾಂಪಸ್ ಸಪ್ರೇಟ್ ಮತ್ತು ಗರ್ಲ್ಸ್ ಕ್ಯಾಂಪಸ್ ಸಪ್ರೇಟ್ ಇದೆ.
ಇದರಿಂದ ಏನಂದರೆ ಪೇರೆಂಟ್ಸ್ಗೆ ಒಂದು ಯಾವುದೇ ಮಕ್ಕಳು ಡಿಸ್ಟ್ರಾಕ್ಷನ್ಸ್ ಆಗಲ್ಲ. ಬಾಯ್ಸ್ ಕ್ಯಾಂಪಸ್ ಗರ್ಲ್ಸ್ ಕ್ಯಾಂಪಸ್ ಒಂದೇ ಕಡೆ ಇದ್ದರೆ ಸ್ವಲ್ಪ ಡಿಸ್ಟ್ರಾಕ್ಷನ್ ಚಾನ್ಸಸ್ ಜಾಸ್ತಿ. ಇದೊಂದು ನಮ್ಮಲ್ಲಿ ಒಂದು ಯುನಿಕ್ ಫೀಚರ್ಸು. ಹಾಗಾಗಿ ಆ ನಿಟ್ಟಿನಲ್ಲಿ 22ನಲ್ಲಿ ನಾವು ಸ್ಟಾರ್ಟ್ ಮಾಡ್ತೀವಿ. ಮೊದಲನೇ ವರ್ಷದಲ್ಲೇ ನಮಗೆ ಒಂದು ಒಳ್ಳೆ ರಿಸಲ್ಟ್ಸ್ ಕೂಡ ಬರುತ್ತೆ. ಈ ಕನ್ಸಿಸ್ಟೆಂಟ್ಲಿ 4 ವರ್ಷದಿಂದ ನಾವು ಆಗಲೇ ನಮ್ಮ ಚೇರ್ಮನ್ ಸರ್ ಹೇಳ್ದಾಗೆ 50% ಹೆಚ್ಚಿದಾಗಿ ಮಕ್ಕಳುಗಳು ನೀಟಲ್ಲಿ ಸಕ್ಸಸ್ ಕಾಣ್ತಾ ಇದ್ದಾರೆ. ಅದೇ ರೀತಿ ನಮ್ಮಲ್ಲಿ ಏನಂದರೆ ಫಸ್ಟ್ ಬ್ಯಾಚ್ನಲ್ಲಿ ಬಂದಿರತಕ್ಕಂಥ ಮಕ್ಕಳಾಗಿರ್ಬೋದು, ಪೇರೆಂಟ್ಸ್ ಆಗಿರ್ಬೋದು, ಅವರು ತುಂಬ ಸ್ಯಾಟಿಸ್ಫೈ ಆಗಿ ವರ್ಡ್ ಆಫ್ ಮೌತಲ್ಲಿ ಒಬ್ಬರಿಂದ ಒಬ್ಬರಿಗೆ ಹೋಗಿ ಹೆಚ್ಚಿನ ವಿದ್ಯಾರ್ಥಿಗಳು ಈಗ ನಮ್ಮಲ್ಲಿ ಈಗ 500ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ನಮ್ಮ ಕ್ಯಾಂಪಸ್ನಲ್ಲಿ ಓದ್ತಾ ಇದ್ದಾರೆ. ಬನ್ನಿ ಇವತ್ತಿನ ದಿನ ನಮ್ಮ ಕ್ಯಾಂಪಸ್ನಲ್ಲಿ ಯಾರೆಲ್ಲ ಮಕ್ಕಳಿದ್ದಾರೆ, ನಮ್ಮ ಕ್ಯಾಂಪಸ್ ಯಾವ ಥರ ಸೆಟಪ್ ಮಾಡಿದ್ದೀವಿ, ಮಕ್ಕಳಿಗೆ ಯಾವ ಥರ ಫೆಸಿಲಿಟೀಸ್ ಕೊಟ್ಟಿದ್ದೀವಿ, ಯಾವ ಥರ ಓದಿಸ್ತೀವಿ ಅನ್ನೋ ಕಂಪ್ಲೀಟ್ ಮಾಹಿತಿನ ನಾವು ಇವತ್ತಿನ ದಿನ ನಿಮ್ಮ ಚಾನಲ್ ಮುಖಾಂತರ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ತಿಳಿಸ್ಕೊಡೋಂಥ ಪ್ರಯತ್ನನ ನಾನು ಮಾಡ್ತೀನಿ. ಎಸ್ ವೀಕ್ಷಕರೇ, ಹಾಗಾದರೆ ಜೀವಿತ್ ಅಕಾಡೆಮಿಯಲ್ಲಿ ಯಾವ ರೀತಿಯಾಗಿ ಶೆಡ್ಯೂಲ್ ಇರುತ್ತೆ, ಯಾವ ರೀತಿಯಾಗಿ ವಿದ್ಯಾರ್ಥಿಗಳನ್ನ ಮಾನಿಟರಿಂಗ್ ಮಾಡಲಾಗುತ್ತೆ, ವೈದ್ಯರಾಗಬೇಕು ಅಂತ ಕನಸು ಕಂಡಿರುವಂಥ ವಿದ್ಯಾರ್ಥಿಗಳನ್ನ ಹೇಗೆ ತಯಾರು ಮಾಡ್ತಾರೆ ನೋಡ್ತಾ ಹೋಗೋಣ. ನಾವೀಗ ಜೀವಿತ್ ನೀಟ್ ಅಕಾಡೆಮಿಯ ಗರ್ಲ್ಸ್ ಹಾಸ್ಟೆಲ್ ನಲ್ಲಿ ಇದೀವಿ. ಹಾಗಾದ್ರೆ ಇಲ್ಲಿ ಆರೋಗ್ಯ ಸಮಸ್ಯೆ ಆದ್ರೆ ಯಾವ ರೀತಿಯಾಗಿ ಟ್ರೀಟ್ ಮಾಡ್ತಾರೆ, ಕ್ಲಾಸಸ್ ಹೇಗಿದೆ, ಭದ್ರತೆ ಹೇಗಿದೆ, ಊಟ ವಸತಿಯ ವ್ಯವಸ್ಥೆ ಹೇಗಿದೆ, ಅದೆಲ್ಲದ್ರ ಬಗ್ಗೆನೂ ನೋಡ್ತಾ ಹೋಗೋಣ ಮತ್ತೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ ನಿಮಗೆ. ವೀಕ್ಷಕರೇ, ನಾವೀಗ ಜೀವಿತ್ ಅಕಾಡೆಮಿಯ ಗರ್ಲ್ಸ್ ಹಾಸ್ಟೆಲ್ ನಲ್ಲಿ ಇದೀವಿ. ಹಾಗಾದ್ರೆ ಇಲ್ಲಿನ ಮೆನು ಹೇಗಿರುತ್ತೆ, ಊಟ ವಸತಿ ಎಲ್ಲವೂ ಕೂಡ ಇಲ್ಲೇ ಇರುತ್ತೆ. ಇವತ್ತಿನ ಮೆನುನಲ್ಲಿ ಏನಿದೆ, ಅದರ ಜೊತೆಗೆ ಪ್ರತಿನಿತ್ಯವೂ ಕೂಡ ಊಟ ತಿಂಡಿ, ರಾತ್ರಿ ಡಿನ್ನರ್ ಇದೆಲ್ಲವೂ ಕೂಡ ಹೆಂಗಿರುತ್ತೆ ಅದ್ರ ಬಗ್ಗೆನೇ ಮಾತನಾಡಿಸ್ತಾ ಹೋಗೋಣ. ನಮ್ಮ ಜೊತೆಗೆ ಅಕಾಡೆಮಿಯ ನಿರ್ದೇಶಕರಾಗಿರುವಂಥ ದರ್ಶನ್ ಸರ್ ಇದ್ದಾರೆ. ಸರ್, ಇದ್ರ ಬಗ್ಗೆ ನೀವು ಎಕ್ಸ್ಪ್ಲೈನ್ ಮಾಡ್ತಾ ಹೋಗೋದಾದ್ರೆ. ಈಗ ನಾವು ರೆಸಿಡೆನ್ಷಿಯಲ್ ಅಂತ ಸ್ಟಾರ್ಟ್ ಮಾಡಿದಾಗ ಮೊದಲನೇ ಟಾಸ್ಕ್ ಬಂದಿದ್ದೆ, ನಮಗೆ ತುಂಬ ಕ್ವಶನ್ಸ್ ಬರುತ್ತೆ. ತುಂಬ ಪೇರೆಂಟ್ಸಿಗೆ ಒಂದು ಆತಂಕ, ಹಾಸ್ಟೆಲ್ ಅಂದರೆ ಊಟ ಚೆನ್ನಾಗಿರಲ್ಲ ಅನ್ನೋದೊಂದು ಕಂಪ್ಲೇಂಟ್ ಕಾಮನ್ ಎಲ್ಲ ಕಡೆನೇ. ಬಟ್ ನಮ್ಮಲ್ಲಿ ಅದ್ರ ಹೊರತಾಗಿ ನಾವೇನು ಮಾಡಿದ್ವಿ, ಹಾಸ್ಟೆಲಲ್ಲಿ ಊಟ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ವಿ. ನಮ್ಮಲ್ಲಿ ಯಾವ ಥರ ಮಾಡಿದ್ದೀವಿ ಅಂದರೆ ಎಲ್ಲ ಥರ ಕ್ಯಾಟಗರಿ ಮಕ್ಕಳು ಇದ್ದಾರೆ ನಮ್ಮಲ್ಲಿ. ನಾರ್ತ್ ಕರ್ನಾಟಕದಿಂದ ಇದ್ದಾರೆ, ಅಥವಾ ಮಂಡ್ಯ ಮೈಸೂರು ಭಾಗದವ್ರು ಇದ್ದಾರೆ, ಕೋಲಾರ ಬೆಲ್ಟ್ ಅವ್ರು ಇದ್ದಾರೆ, ಬ್ಯಾಂಗ್ಳೂರಿಯನ್ಸ್ ಇದ್ದಾರೆ. ಎಲ್ಲ ಮಕ್ಳಿಗೂ ಅನುಕೂಲ ಆಗೋ ರೀತಿಯಲ್ಲೇ ನಾವು ಒಂದು ಫುಡ್ ಮೆನುನ ಮಾಡ್ತೀವಿ. ನಮ್ಮಲ್ಲಿ ಏನು ವಿಶೇಷ ಅಂದರೆ ಪ್ರತಿ ತಿಂಗಳು ಒಂದು ಫುಡ್ ಮೆನು ಅಂತ ಮಾಡ್ತೀವಿ. 1 ಮಂತ್ ಕಂಪ್ಲೀಟ್ ಅದೇ ಮೆನುನ ನಾವು ಫಾಲೋ ಮಾಡ್ತೀವಿ. ಪ್ರತಿ ತಿಂಗಳು ಮೆನು ಚೇಂಜಸ್ ಆಗ್ತಾ ಹೋಗುತ್ತೆ. ಮಕ್ಕಳು ಬೆಳಗ್ಗೆ ಎದ್ದಾಗ 6 ಗಂಟೆನಲ್ಲಿ ಟೀ, ಕಾಫಿ ಮತ್ತು ಹಾಲು 3 ಫೆಸಿಲಿಟೀಸ್ ಕೊಡ್ತೀವಿ. ಮತ್ತು 8:00ವರೆಗೆ ಬ್ರೇಕ್ಫಾಸ್ಟ್ ಇರುತ್ತೆ. ನಮ್ಮಲ್ಲಿ ಏನಂದರೆ ಕಾಂಬಿನೇಷನ್ ಬ್ರೇಕ್ಫಾಸ್ಟ್ ಅಂತ ಕರಿತೀವಿ. ಕಾಂಬಿನೇಷನ್ ಅಂದರೆ 2 ಥರ ತಿಂಡಿ ಇರುತ್ತೆ. ಮಕ್ಕಳು ಯಾವ್ದು ಬೇಕಾದ್ರೂ ತಿನ್ಬೋದು, ಎಲ್ಲ ಅನ್ಲಿಮಿಟೆಡ್ ಆಗಿರುತ್ತೆ. ಅದೇ ರೀತಿ ಮಧ್ಯಾಹ್ನ 11:30ನಲ್ಲಿ ಒಂದು ಬ್ರೇಕ್ ಕೊಡ್ತೀವಿ. ಕ್ಲಾಸ್ ಬ್ರೇಕ್ ಕೊಟ್ಟಾಗ ಟೀ, ಬಿಸ್ಕೆಟ್ಸ್ ಆಗಿರ್ಬೋದು, ಸ್ವಲ್ಪ ಸ್ನ್ಯಾಕ್ಸ್ ಕೊಡೋಂಥ ಫೆಸಿಲಿಟೀಸ್ನ ಮಾಡಿದ್ದೀವಿ. ಮತ್ತು 1:30ನಲ್ಲಿ ಮಧ್ಯಾಹ್ನ ಊಟದ ಫೆಸಿಲಿಟೀಸ್ ಇರುತ್ತೆ. ಅದು ಅಷ್ಟೇ ಮೆನು ಪ್ರಕಾರ. ಸೊ ಏನು ಮಕ್ಕಳಿಗೆ ಮಧ್ಯಾಹ್ನ ಹೈಜಿನಿಕ್ ಆಗಿರೋಂಥ ಫುಡ್ನ ಕೊಡೋಂಥದ್ದನ್ನ ಮಾಡ್ಕೊಂಡಿದ್ದೀವಿ. ಮತ್ತು ಸಂಜೆ 5:30ನಲ್ಲಿ ಒಂದು ಸ್ನ್ಯಾಕ್ಸ್ ಬ್ರೇಕ್ ಅಂತ ಇರುತ್ತೆ. ಅದು ಅಷ್ಟೇ ಒಂದು ಮೆನು ಪ್ರಕಾರನೇ ನಾವು ಎವ್ರಿ ಡೇ ಸ್ನ್ಯಾಕ್ಸ್ನ ಕೊಡೋಂಥದ್ದು ಮಾಡಿದ್ದೀವಿ. ಮತ್ತು ನೈಟ್ ಊಟದಲ್ಲಿ ಏನು ಮಾಡಿದ್ದೀವಿ ಅಂದರೆ ಮಕ್ಕಳಿಗೆ ವೆಜಿಟೇರಿಯನ್ಸ್ಗೆ ಮತ್ತು ನಾನ್ ವೆಜಿಟೇರಿಯನ್ಸ್ಗೆ ಸಪ್ರೇಟ್ ಫುಡ್ ಮೆನು ಇರುತ್ತೆ. ನಾನ್ ವೆಜ್ ತಿನ್ನೋಂಥವ್ರಿಗೆ ಎಗ್ ಆಗಿರ್ಬೋದು, ಚಿಕನ್ ಆಗಿರ್ಬೋದು, ಈ ಥರದ್ದೆಲ್ಲ ಕೊಡುವಂಥದ್ದಾಗಿರ್ಬೋದು. ವೆಜ್ ಮಾಡೋವಂಥವ್ರಿಗೆ ಅವ್ರಿಗೆ ಸಪ್ರೇಟ್ ಏನೋ ಪನ್ನೀರ್ ಆಗಿರ್ಬೋದು, ಮಶ್ರೂಮು, ಬೇಬಿಕಾರ್ನ್, ಈ ಥರದ್ದೆಲ್ಲ ಫುಡ್ ಮೆನು ಕೊಡುವಂಥ ಫೆಸಿಲಿಟಿ ಮಾಡಿದೆ. ಇವತ್ತು ನೀವು ನಮ್ಮ ಕ್ಯಾಂಪಸ್ಸಿಗೆ ಬಂದಿರೋ ಬನ್ನಿ, ಇವತ್ತಿನ ಮಧ್ಯಾಹ್ನದ ಫುಡ್ ಮೆನು ಏನಿದೆ ಅಂತ ನಿಮ್ಗೆ ಹಾಗೆ ತೋರಿಸ್ತಾ ಹೋಗಿ ನೋಡಿ. ಇವತ್ತಿನ ದಿನ ಮಕ್ಕಳಿಗೆ ಮಧ್ಯಾಹ್ನ ಲೆಮನ್ ರೈಸ್ ಇದೆ. ಲೆಮನ್ ರೈಸು ಮತ್ತು ವೈಟ್ ರೈಸು ಮತ್ತು ಸಾಂಬಾರು, ರಸಮ್ ಇದೆ. ನಮ್ಮಲ್ಲಿ ರೆಗ್ಯುಲರ್ ಆಗಿ ಪಾಪಡ್ ಆಗಲಿ, ಬಟರ್ ಮಿಲ್ಕ್ ಆಗಲಿ, ಕರ್ಡ್ ಆಗಲಿ, ಈ ಥರದ್ದೆಲ್ಲ ಮಕ್ಕಳಿಗಿರುತ್ತೆ. ಇದು ಇವತ್ತಿನ ಮೆನು. ಇದೇ ರೀತಿ ಪ್ರತಿದಿನ ಒಂದೊಂದು ಥರ ಮೆನುನ ಮಕ್ಕಳಿಗೆ ನಾವು ಕೊಡ್ತಾ ಹೋಗ್ತೀವಿ. ಕಿಚನ್ನ ತುಂಬ ಸ್ಟ್ಯಾಂಡರ್ಡ್ ಆಗಿ ಹೈಜಿನಾಗಿ ಇಟ್ಕೊಂಡಿದ್ದೀವಿ. ಟೇಸ್ಟ್ ವೈಸ್ ಆಗಿರ್ಬೋದು, ಮಕ್ಕಳನ್ನ ಹೆಲ್ತ್ ಕನ್ಸರ್ನ್ಸ್ನ ಪ್ರೈಮ್ ಇಂಪಾರ್ಟೆನ್ಸ್ ಇಟ್ಕೊಂಡು ನಾವು ಈ ಕಿಚನ್ನ ಮಾನಿಟರಿಂಗ್ ಮಾಡ್ತೀವಿ. ಯಾವುದೇ ರೀತಿಯಾದ ಕೇಟ್ರಿಂಗ್ ವ್ಯವಸ್ಥೆ ಇಲ್ಲಿಲ್ಲ. ನಾವೇ ಸೆಲ್ಫ್ ಮಾನಿಟರಿಂಗ್, ಚೇರ್ಮನ್ ಸರ್ ಆಗಿರ್ಬೋದು, ನಾವು ಡೈರೆಕ್ಟರ್ ಆಗಿರ್ಬೋದು, ವೈಸ್ ಪ್ರಿನ್ಸಿಪಲ್ ಆಗಿರ್ಬೋದು, ಪ್ರತಿಯೊಬ್ಬರೂ ಎಲ್ಲರಿಗೂ ಇದೇ ಊಟ ಇರುತ್ತೆ. ನಾವು ಇದೇ ಊಟ ಮಾಡ್ತೀವಿ, ಮಕ್ಳಿಗೂ ಇದೇ ಊಟ ಕೊಡ್ತೀವಿ. ಹಾಗಾಗಿ ಊಟದ ವಿಚಾರದಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲದಲ್ಲೇ ತುಂಬ ಸ್ಟ್ಯಾಂಡರ್ಡ್ ಆ್ಯಂಡ್ ಹೈಜಿನಿಕ್ ಫುಡ್ನ ನಾವು ಮಕ್ಕಳಿಗೆ ಪ್ರೊವೈಡ್ ಮಾಡ್ತಾ ಇದ್ದೀವಿ. ವೀಕ್ಷಕರೇ, ಅದೇ ರೀತಿಯಾಗಿ ಕ್ಯಾಂಪಸ್ನಲ್ಲಿ ಇನ್ನೂ ಏನೇನು ವ್ಯವಸ್ಥೆಗಳಿದೆ, ಫುಡ್ ಫೆಸಿಲಿಟಿ ನೋಡಿದ್ರೆ ಅದೇ ರೀತಿಯಾಗಿ ಅಕೊಮಡೇಷನ್ ಇರ್ಬೋದು, ಮತ್ತು ಈ ಶೆಡ್ಯೂಲ್ಸ್ ಇರ್ಬೋದು, ಅದ್ರ ಬಗ್ಗೆ ಕೂಡ ಡೀಟೇಲ್ಸ್ನ ನಾವು ನೋಡ್ತಾ ಹೋಗೋಣ. ಜೀವಿತ್ ಅಕಾಡೆಮಿಯಲ್ಲಿ ಗರ್ಲ್ಸ್ ಹಾಸ್ಟೆಲ್ನಲ್ಲಿ ಊಟ ತಿಂಡಿ ಫೆಸಿಲಿಟೀಸ್ ಹೇಗಿರುತ್ತೆ ಅಂತ ನೋಡಿದ್ರೆ ಅದೇ ರೀತಿಯಾಗಿ ನೀವು ಕ್ಲಾಸಸ್ನ ಗಮನಿಸ್ತಾ ಇದ್ದೀರಿ. ಕ್ಲಾಸಸ್, ಊಟ ತಿಂಡಿ, ನಿದ್ದೆ ಎಲ್ಲವೂ ಕೂಡ ಈ ಒಂದು ಜಾಗದಲ್ಲೇ. ಅಂದರೆ ನಾವು ಆಗಲೇ ಏನು ಗಮನಿಸಿದ್ವಿ, ಅಲ್ಲಿ ಮನೆಯಿಂದ ಬಂದು ಹೋಗುವಂಥ ಸ್ಟೂಡೆಂಟ್ಸ್ಗೆ ಅಲ್ಲಿ ಶಿಕ್ಷಣದ ವ್ಯವಸ್ಥೆ ಇದ್ದರೆ ಇಲ್ಲಿ ಊಟ ತಿಂಡಿ ನಿದ್ದೆ
ಎಜುಕೇಷನ್ ಪ್ರತಿಯೊಂದು ಕೂಡ ವ್ಯವಸ್ಥೆ ಇಲ್ಲೇ ಇದೆ. ಹಾಗಾಗಿ ಹೆಣ್ಮಕ್ಳು ವಿಚಾರಕ್ಕೆ ಬಂದರೆ ಒಂದು ಭದ್ರತೆ, ಫುಡ್ ಫೆಸಿಲಿಟಿ, ವಸತಿ ಇದೆಲ್ಲವೂ ಕೂಡ ಇಲ್ಲಿ ಬಹಳ ಹೈಜಿನಿಕ್ ಆಗಿ ಅದೇ ರೀತಿಯಾಗಿ ಭದ್ರತೆಯಿಂದ ನೋಡ್ಕೊಳ್ಳಾಗುತ್ತೆ. ಹಾಗಾಗಿ ನೀವು ನಿಮ್ಮ ಮಕ್ಕಳನ್ನ ಇಲ್ಲಿ ಕಳಿಸೋದಕ್ಕೆ ಸಂಶಯ ಪಟ್ಕೊಳ್ಳೋದೇ ಬೇಡ. ವೀಕ್ಷಕರೇ, ತುಂಬ ದೂರದ ಊರಿಂದ ಈ ಅಕಾಡೆಮಿಗಳಿಗೆ ಅಥವಾ ಯೂನಿವರ್ಸಿಟಿಯಲ್ಲೋ ಅಥವಾ ಹಾಸ್ಟೆಲಲ್ಲೋ ಮಕ್ಕಳನ್ನ ಬಿಟ್ಟಿರುವಂಥ ಪೋಷಕರಿಗೆ ಏನು ಆತಂಕ ಇರುತ್ತೆ ಹೇಳಿ? ಮಕ್ಕಳಿಗೆ ಏನಾದರೂ ಹೆಲ್ತ್ ಇಶ್ಯೂ ಆದರೆ ಏನು ಮಾಡ್ತಾರೆ, ಚೆನ್ನಾಗಿ ನೋಡ್ಕೊಳ್ತಾರೋ ಇಲ್ವೋ ಅಂತ ಒಂದು ಆತಂಕ ಇರುತ್ತೆ. ಇಲ್ಲಿ ನೋಡಿ, ಹೆಲ್ತಿಗೆ ಸಂಬಂಧಪಟ್ಟಂತೆ ಏನೇ ಸಮಸ್ಯೆಗಳಾಯಿತು ಅಂತ ಅಂದರೆ ಅವರಿಗೆ ಪ್ರಾಥಮಿಕವಾಗಿ ಚಿಕಿತ್ಸೆ ನೀಡೋದಕ್ಕೆ ಅಂತ ಇಲ್ಲೇ ಡಾಕ್ಟರ್ ಇರ್ತಾರೆ. ಏನಾದರೂ ತುಂಬ ಸೀರಿಯಸ್ ಆದವೆ ಅಥವಾ ಅಂಥ ಕಂಡೀಷನ್ ಇದೆ ಅಂದರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಸದ್ಯಕ್ಕೆ ಆರೋಗ್ಯಕ್ಕೆ ಏನಾದರೂ ಆಗುತ್ತಾ, ನಮ್ಮ ಮಕ್ಕಳಿಗೆ ಹೆಲ್ತ್ ಇಶ್ಯೂ ಏನಾದರೂ ಆದರೆ ಏನು ಮಾಡ್ತಾರೆ ಅನ್ನುವಂಥ ಆತಂಕ ಇರುವಂಥ ಪೋಷಕರಿಗೆ ಇದೇ ಉತ್ತರ. ಇಲ್ಲಿ ಎಲ್ಲ ರೀತಿಯಾಗಿ ಹೆಲ್ತ್ ಚೆಕಪ್ ಮಾಡ್ತಾರೆ. ಪ್ರಾಥಮಿಕವಾಗಿ ಏನು ಚಿಕಿತ್ಸೆ ಕೊಡ್ಬೋದು ಅದೆಲ್ಲದನ್ನು ಕೂಡ ಮಾಡ್ತಾರೆ. ಹಾಗಾಗಿ ಜೀವಿತ್ ನೀಟ್ ಅಕಾಡೆಮಿಯಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆನೂ ಕೂಡ ಡಾಕ್ಟರ್ಸ್ ಇರ್ತಾರೆ. ಹಾಗಾಗಿ ನೋಡ್ಕೊಳ್ತಾರೆ, ಯಾವುದೇ ಸಮಸ್ಯೆ ಇಲ್ಲ. ಎಸ್ ವೀಕ್ಷಕರೇ, ಜೀವಿತ್ ನೀಟ್ ಅಕಾಡೆಮಿಯ ಗರ್ಲ್ಸ್ ಹಾಸ್ಟೆಲ್ನಲ್ಲಿ ಹಾಗಾದರೆ ವಸತಿ ಹೇಗಿದೆ ಅಂದರೆ ರೂಮ್ಸ್ ಹೇಗಿದೆ, ಶೇರಿಂಗ್ ಇರ್ಬೋದು, ಅದ್ರ ಜೊತೆಗೆ ಅವರ ಭದ್ರತೆ ಹೇಗಿದೆ ಅದ್ರ ಬಗ್ಗೆ ಕೇಳ್ತಾ ಹೋಗೋಣ. ದರ್ಶನ್ ಸರ್ ಇದ್ದಾರೆ. ಸರ್, ವಸತಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದಾದರೆ. ಸೊ ನಮ್ಮ ಜೀವಿತ್ ಗರ್ಲ್ಸ್ ಕ್ಯಾಂಪಸ್ನಲ್ಲಿ ಅಕಾಮಿಡೇಷನ್ಸ್ ಯಾವ ರೀತಿ ಇದೆ ಅಂತ ಹೇಳಿ ತೋರಿಸ್ತಾ ಹೋಗ್ತೀನಿ. ಸೊ ಇದು ನಮ್ಮ ಜೀವಿತ್ನಲ್ಲಿರ್ತಕ್ಕಂಥ ಗರ್ಲ್ಸ್ ಕ್ಯಾಂಪಸ್. ಈ ಗರ್ಲ್ಸ್ ಕ್ಯಾಂಪಸ್ನಲ್ಲಿ ಮಕ್ಕಳಿಗೆ ಉಳ್ಕೊಳೋದಕ್ಕೆ ಅಕಾಮಿಡೇಷನ್ಸ್ ಈ ಥರ ಪ್ರೊವೈಡ್ ಮಾಡಿದ್ದೀವಿ. ಇದರಲ್ಲಿ ನಮ್ಮಲ್ಲಿ ಯಾವ ರೀತಿ ಪ್ರೊವೈಡ್ ಮಾಡಿದ್ದೀವಿ ಅಂತ ಹೇಳಿದ್ರೆ, ಒಂದು ರೂಮ್ಗೆ 2 ವಿದ್ಯಾರ್ಥಿಗಳಿರ್ತಾರೆ. ಒಂದು ರೂಮಲ್ಲಿ 2 ಶೇರಿಂಗ್ ಅಂತ ಕರಿತೀವಿ. 2 ಕಾಟ್ ಕೊಡ್ತಾರೆ ಮತ್ತು 2 ಕಬೋರ್ಡ್ ಕೊಡ್ತಾರೆ ಮಕ್ಕಳುಗಳಿಗೆ ಥಿಂಗ್ಸ್ ಇಟ್ಕೊಳೋದಕ್ಕೆ. ಮಕ್ಕಳು ಒಂದು ರೂಮಲ್ಲಿ 2 ಮಕ್ಕಳು ಇರ್ತಾರೆ. ಅವರಿಗೆ ಸಪ್ರೇಟ್ ಆದಂಥ ವಾಶ್ರೂಮ್ ಫೆಸಿಲಿಟೀಸ್ ಕೂಡ ಕೊಡ್ತಾರೆ. ನೋಡಿ, ಒಂದು ರೂಮ್ ಇದೆ. ಇಲ್ಲಿ ಇನ್ನೊಂದು ರೂಮ್ ಇದೆ. ಬನ್ನಿ ಮ್ಯಾಮ್. ನೋಡಿ, ಈ ರೂಮಲ್ಲಿ 2 ವಿದ್ಯಾರ್ಥಿಗಳು, ಅವರಿಗೆ 2 ಕಬೋರ್ಡ್ ಇರುತ್ತೆ. ಮತ್ತು ಈ ವಿದ್ಯಾರ್ಥಿಗಳಿಗೆ ಅವರಿಗೆ ಪ್ರತ್ಯೇಕವಾಗಿ ವಾಶ್ರೂಮ್ ಫೆಸಿಲಿಟೀಸ್ ಕೂಡ ಸಪ್ರೇಟ್ ಕೊಟ್ಟಿದ್ದೀವಿ. ಯಾಕೆಂದರೆ ಹೆಣ್ಮಕ್ಳಿಗೆ ಸ್ವಲ್ಪ ಹೈಜೀನ್ ಬಗ್ಗೆ, ಹೆಲ್ತ್ ಬಗ್ಗೆ ಸ್ವಲ್ಪ ಕೇರ್ ತೊಗೋಬೇಕು. ಆ ಹಿಟ್ಟಿನಲ್ಲಿ ಏನು ಮಾಡಿದ್ವಿ, ನಾವು ಕಾಮನ್ ವಾಶ್ರೂಮ್ಸ್ನ ಕೊಟ್ಟಿಲ್ಲ, ಸಪ್ರೇಟ್ನ ವಾಶ್ರೂಮ್ಸ್ನ ಕೊಟ್ಟು ಮೇಂಟೆನೆನ್ಸ್ ಮಾಡೋಂಥದ್ದನ್ನ ಮಾಡಿದ್ದೀವಿ. ಜೀವಿತ್ ನೀಟ್ ಅಕಾಡೆಮಿಯ ಬಾಯ್ಸ್ ಹಾಸ್ಟೆಲ್ ಬಳಿ ಬಂದಿದ್ದೇವೆ. ಹಾಗಾದ್ರೆ ಇಲ್ಲಿ ಎಜುಕೇಶನ್, ಅದ್ರ ಜೊತೆಗೆ ಫುಡ್ ಅಂಡ್ ಅಕೊಮಡೇಷನ್ ಅದೆಲ್ಲವೂ ಕೂಡ ಯಾವ ರೀತಿ ಆಗಿದೆ ಅದೆಲ್ಲದನ್ನೂ ನೋಡ್ತಾ ಹೋಗೋಣ ಬನ್ನಿ. ಜೀವಿತ್ ನೀಟ್ ಅಕಾಡೆಮಿಯ PU ಕಾಲೇಜ್, ಅದರ ಜೊತೆಗೆ ಒಂದಷ್ಟು ವ್ಯವಸ್ಥೆಗಳನ್ನ ನೀವು ಗಮನಿಸ್ತಾ ಇದ್ರಿ. ಈಗ ಬಾಯ್ಸ್ ಹಾಸ್ಟೆಲ್ ನಲ್ಲಿ ನಾವಿದ್ದೀವಿ. ಮಧ್ಯಾಹ್ನದ ಊಟ ಈಗಾಗಲೇ ಪ್ರಿಪೇರ್ ಆಗಿದೆ. ವಿದ್ಯಾರ್ಥಿಗಳೆಲ್ಲರೂ ಕೂಡ ಊಟದ ಸರತಿ ಸಾಲಿನಲ್ಲಿ ನಿಂತಿದ್ದಾರೆ. ಇಲ್ಲಿ ವಾತಾವರಣ ಹೆಂಗಿದೆ, ಆ ಫುಡ್ ಅಂಡ್ ಅಕೊಮಡೇಷನ್ ಹೇಗಿದೆ, ನೀವು ಇಲ್ಲಿ ಫುಡ್ ವ್ಯವಸ್ಥೆಯನ್ನ ಗಮನಿಸಬಹುದು. ಎಷ್ಟು ಹೈಜೆನಿಕ್ ಆಗಿದೆ, ಅದ್ರ ಜೊತೆಗೆ ಮಧ್ಯಾಹ್ನದ ಮೆನು ಹೇಗಿದೆ ಅದೆಲ್ಲವನ್ನು ಕೂಡ ನೀವು ಇಲ್ಲಿ ನೋಡಬಹುದು. ನಾವೀಗ ಜೀವಿತ್ ನೀಟ್ ಅಕಾಡೆಮಿಯ ಬಾಯ್ಸ್ ಹಾಸ್ಟೆಲ್, ಅದರ ಜೊತೆಗೆ ಕ್ಲಾಸಸ್, ಅಕೊಮಡೇಷನ್ ಮತ್ತೆ ಫುಡ್ ಹೇಗಿರುತ್ತೆ ಅದ್ರ ಬಗ್ಗೆ ತೋರಿಸೋದಕ್ಕೆ ಅಂತ ಈ ಕಡೆ ಬಂದಿದ್ದೀವಿ. ನೀವೀಗ ಕ್ಲಾಸಸ್ ನಡೀತಾ ಇರೋದನ್ನ ಗಮನಿಸ್ತಾ ಇರಬಹುದು. ಕ್ಲಾಸಸ್ ಅಲ್ಲಿ ವಿದ್ಯಾರ್ಥಿಗಳು ಕೂತು ಕ್ಲಾಸ್ ಕೇಳ್ತಾ ಇದ್ದಾರೆ. ಇಲ್ಲಿ ನೀಟ್ ಅಕಾಡೆಮಿ ಅಥವಾ ನೀಟ್ ಎಕ್ಸಾಮ್ ಅಂತ ಬಂದಾಗ ಸೈನ್ಸಿಗೆ ಹೆಚ್ಚಾಗಿ ಒತ್ತು ಕೊಡಲಾಗುತ್ತೆ. ಬಿಕಾಸ್ ಡಾಕ್ಟರ್ಸ್ ಆಗುವಂತ ವಿದ್ಯಾರ್ಥಿಗಳು. ಸದ್ಯ ಕ್ಲಾಸಸ್ನ ವಿಜುವಲ್ಸ್ನ ನೀವು ಗಮನಿಸ್ತಾ ಇದ್ದೀವಿ. ನಾವೀಗ ಜೀವಿತ್ ನೀಟ್ ಅಕಾಡೆಮಿಯ ಬಾಯ್ಸ್ ಹಾಸ್ಟೆಲ್ ನಲ್ಲಿ ಇದ್ದೀವಿ. ಇಲ್ಲಿ ವ್ಯವಸ್ಥೆ ಹೆಂಗಿದೆ, ರೂಮ್ ಶೇರಿಂಗ್ ಅಂತ ಬಂದಾಗ 3 ಶೇರಿಂಗ್ ಇರುತ್ತಾ ಹೆಂಗೆ, ಅದ್ರ ಬಗ್ಗೆ ದರ್ಶನ್ ಸರ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ಸರ್, ಯಾವ ರೀತಿ ಇದೆ ವ್ಯವಸ್ಥೆ?
ನಾವೀಗ ಜೀವಿತ್ ರೆಸಿಡೆನ್ಷಿಯಲ್ ಕ್ಯಾಂಪಸ್ನ ಬಾಯ್ಸ್ ಹಾಸ್ಟೆಲ್ ಇದ್ದೀವಿ. ಇದು ಬಾಯ್ಸ್ ಹಾಸ್ಟೆಲ್ನ ಡೆಮೋ ರೂಮ್ಸ್. ಈಗ ಮಕ್ಳು ಇರ್ತಕ್ಕಂಥ ಜಾಗ ಇದೆ. ಇಲ್ಲಿ ನಾವು ಯಾವ ತರ ಮಾಡಿದೀವಿ ಅಂದ್ರೆ 3 ಶೇರಿಂಗ್ ತರ ಕೊಟ್ಟಿದ್ದೀವಿ. ಒಂದು ರೂಮ್ ನಲ್ಲಿ 3 ವಿದ್ಯಾರ್ಥಿಗಳು ಇರ್ತಾರೆ. ಆ 3 ವಿದ್ಯಾರ್ಥಿಗಳಿಗೆ ಸಪರೇಟ್ ಆದಂತ ಬಂಕರ್ಸ್ ಮತ್ತೆ ಕಬೋರ್ಡ್ಸ್ ಫೆಸಿಲಿಟೀಸ್ ಕೊಟ್ಟಿರ್ತೇವೆ. 3 ಮಕ್ಳು ಇಲ್ಲಿ ಸ್ಟೇ ಮಾಡೋಂಥದ್ದಾಗಿರುತ್ತೆ. ಇಲ್ಲಿಗೆ ಅವ್ರಿಗೆ ಪ್ರಾಪರ್ ವೆಂಟಿಲೇಷನ್, ಲೈಟಿಂಗ್ ಮತ್ತೆ ಫ್ಯಾನ್ಸ್ ಎಲ್ಲ ಫೆಸಿಲಿಟೀಸ್ ಇದೆ. ಬಟ್ ಗರ್ಲ್ಸ್ ಹಾಸ್ಟೆಲ್ ಆದರೆ ಅಟ್ಯಾಚ್ ವಾಶ್ರೂಮ್ ಕೊಟ್ಟಿರ್ತೀವಿ. ಬಾಯ್ಸ್ ರೂಮ್ ಇದರಲ್ಲಿ ಅಟ್ಯಾಚ್ ವಾಶ್ರೂಮ್ಸ್ ಇರಲ್ಲ. ಬಾಯ್ಸ್ ವಾಶ್ರೂಮು ಸಪ್ರೇಟ್ ಇರುತ್ತೆ. ಅದನ್ನ ನಿಮಗೆ ಈಗ ನಾನು ತೋರಿಸ್ತೀನಿ. ಈಗ ಬಾಯ್ಸ್ ಹಾಸ್ಟೆಲ್ನಲ್ಲಿ ರೆಸ್ಟ್ ರೂಮ್ಸ್ ಎಲ್ಲ ಯಾವ ಥರ ಇದೆ ಅಂತ ಹೇಳಿ, ಸಾಮಾನ್ಯವಾಗಿ ನಾವು ಹೊರಗಡೆ ಎಲ್ಲ ಹೋದಾಗ ಹೋಟೆಲ್ಸಲ್ಲಿ ಸ್ಟೇ ಮಾಡ್ಬೇಕಾದ್ರೆ ಫಸ್ಟ್ ನಾವು ಚೆಕ್ ಮಾಡ್ಬೇಕಾರಂಥದ್ದು ರೆಸ್ಟ್ ರೂಮ್ಸ್ ಹೇಗಿದೆ ಅಂತ. ಅದೇ ರೀತಿ ಮಕ್ಕಳನ್ನ ಹಾಸ್ಟೆಲಿಗೆ ಅಡ್ಮಿಷನ್ಸ್ ಮಾಡಬೇಕಾದ್ರೆ ನಾವು ಹಾಸ್ಟೆಲಲ್ಲಿ ವಾಶ್ರೂಮ್ಸ್ ಎಲ್ಲ ಯಾವ ರೀತಿ ಇದೆ ಅಂತ ನೀವು ಗಮನಿಸಬೇಕಾಗುತ್ತೆ. ನಮ್ಮಲ್ಲಿ ಜೀವಿತ್ ಕ್ಯಾಂಪಸ್ನಲ್ಲಿ ಬಾಯ್ಸ್ ಹಾಸ್ಟೆಲ್ ಕೂಡ ತುಂಬ ಸ್ಟ್ಯಾಂಡರ್ಡ್ ಆಗಿ ಹೈಜಿನಿಕ್ ಆಗಿ ನಾವು ಮೇಂಟೈನ್ ಮಾಡ್ತೀವಿ. ಈ ಥರ ನಮ್ಮಲ್ಲಿ ಬಾಯ್ಸ್ ಹಾಸ್ಟೆಲಲ್ಲಿ ರೆಸ್ಟ್ ರೂಮ್ ಫೆಸಿಲಿಟೀಸ್ ಇದೆ. ನಾವೀಗ ಜೀವಿತ್ PU ಕಾಲೇಜ್ನಲ್ಲಿ ಇದ್ದೀವಿ. ಅದರಲ್ಲೂ ಕೂಡ ಲ್ಯಾಬ್ ಪ್ರಮುಖವಾಗಿ ಬೇಕಾಗಿರೋದು. ನೀಟ್ ಎಕ್ಸಾಮ್ ಬರೆಯೋರಿಗೆ, ತರಬೇತಿ ಪಡ್ಕೊಳ್ಳೋರಿಗೆ ಲ್ಯಾಬ್ ಬೇಕಾಗುತ್ತೆ. ಕೆಮಿಸ್ಟ್ರಿ ಲ್ಯಾಬಲ್ಲಿ ನಾವಿದ್ದೀವಿ. ಆ ಲ್ಯಾಬನ್ನು ನೀವು ಗಮನಿಸ್ತಾ ಇದ್ದೀರಿ. ಇಂಟರ್ನ್ಯಾಷನಲ್ ಅಲ್ಲಿ ಯಾವ ರೀತಿಯಾಗಿ ವ್ಯವಸ್ಥೆಗಳಿರುತ್ತೋ, ಹೆಂಗ್ ಲ್ಯಾಬ್ ಇರುತ್ತೋ ಅದೇ ರೀತಿಯ ವ್ಯವಸ್ಥೆಯನ್ನ ಇಲ್ಲೂ ಕೂಡ ಮಾಡಿಕೊಟ್ಟಿದ್ದಾರೆ. ಅಂದ್ರೆ ವೈದ್ಯರಾಗಬೇಕು ಅಂತ ಕನಸ್ಕೊಂಡವ್ರೆಲ್ಲರೂ ಕೂಡ ಈ ಪ್ರಾಯೋಗಿಕ ಎಕ್ಸಾಮ್ ಬರೀಬೇಕಾಗುತ್ತೆ. ಪ್ರಾಯೋಗಿಕವಾಗಿ ಒಂದಷ್ಟು ಪ್ರಯೋಗಗಳನ್ನ ಇಲ್ಲಿ ಮಾಡಲೇಬೇಕಾಗುತ್ತೆ. ಅದಕ್ಕೆ ಬೇಕಾಗಿರುವಂತ ಸಂಪೂರ್ಣ ಫೆಸಿಲಿಟೀಸ್ನ ಇಲ್ಲಿ ಕೊಟ್ಟಿದ್ದಾರೆ. ಆ ಕೆಮಿಸ್ಟ್ರಿ ಲ್ಯಾಬ್ ಅನ್ನೇ ನಾವು ನಿಮ್ಗೆ ತೋರಿಸ್ತಾ ಇದ್ದೀವಿ. ವಿಜುವಲ್ಸ್ ಅಲ್ಲಿ ನೀವು ಗಮನಿಸಬಹುದು. ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಯಾವ ರೀತಿಯಾಗಿ ಲ್ಯಾಬ್ ಅನ್ನ ವ್ಯವಸ್ಥಿತವಾಗಿ ಸುಸಜ್ಜಿತವಾಗಿ ನಿರ್ಮಾಣ ಮಾಡಿರ್ತಾರೋ ಅದೇ ರೀತಿಯಾಗಿ ಇಲ್ಲೂ ಕೂಡ ನಾವು ಜೀವಿತ್ PU ಕಾಲೇಜ್ನ ಕೆಮಿಸ್ಟ್ರಿ ಲ್ಯಾಬ್ ಅನ್ನ ಗಮನಿಸ್ತಾ ಇದ್ದೀವಿ. ನಾವೀಗ ಜೀವಿತ್ PU ಕಾಲೇಜಿನ ಫಿಸಿಕ್ಸ್ ಲ್ಯಾಬ್ ಅಲ್ಲಿ ಇದ್ದೀವಿ. ಈಗ ವೈದ್ಯರಾಗಬೇಕು ಅಂತ ಕನ್ಸ್ಕೊಂಡವರು ಲ್ಯಾಬ್ ಅಲ್ಲಿ ಮಾಡುವಂತ ಕೆಲಸನೇ ಹೆಚ್ಚು. ಥಿಯರಿಗಿಂತ ಪ್ರಾಕ್ಟಿಕಲ್ ಕ್ಲಾಸಸ್ ಹೆಚ್ಚು. ಅದಕ್ಕೆ ಬೇಕಾಗಿರುವಂಥ ಎಲ್ಲ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಈಗಾಗಲೇ ಮಾಡಲಾಗಿದೆ. ನೀವು ಗಮನಿಸ್ತಾ ಇದ್ರಿ. ಇಲ್ಲಿ ಕಾಲೇಜಲ್ಲಿ ಓದುವಂಥ ಸ್ಟೂಡೆಂಟ್ಸ್ ಏನಿರ್ತಾವ್ರೆ ಅವರೆಲ್ಲರೂ ಕೂಡ ಇಲ್ಲಿ ಬಂದು ಫಿಸಿಕ್ಸ್ಗೆ ಸಂಬಂಧಪಟ್ಟಂತೆ ಪ್ರಾಯೋಗಿಕ ಕೆಲಸಗಳನ್ನು ಇಲ್ಲಿ ಮಾಡ್ತಾರೆ. ಆ ಲ್ಯಾಬನ್ನು ನೀವು ಇಲ್ಲಿ ಗಮನಿಸ್ಬೋದು. ಒಟ್ಟು 4 ಲ್ಯಾಬ್ಗಳು ಇಲ್ಲಿರುವಂಥದ್ದು. ಒಂದು ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ, ಅದೇ ರೀತಿಯಾಗಿ ಕಂಪ್ಯೂಟರ್ ಸೈನ್ಸ್. ಈ ಲ್ಯಾಬ್ಗಳಲ್ಲಿ ಮಾಡುವಂಥ ಪ್ರಯೋಗಗಳು ಬಹಳ ಪ್ರಮುಖ ಆಗುತ್ತೆ. ಯಾಕೆಂದರೆ ಜನರ ಜೀವ ಉಳಿಸೋದು ಅಂದರೆ ಬರೀ ಥಿಯರಿ ಕ್ಲಾಸಸ್ಸಿಂದ ಅಲ್ಲ, ಸಾಧ್ಯ ಇಲ್ಲ. ಲ್ಯಾಬಲ್ಲೇ ಎಲ್ಲವನ್ನೂ ಕೂಡ ಕಲಿಬೇಕಾಗುತ್ತೆ. ಆ ಕ್ಲಾಸಸ್ನ ಇಲ್ಲಿ ಮಾಡ್ತಾರೆ. ನಾವೀಗ ಜೀವಿತ್ PU ಕಾಲೇಜ್ನ ಅಕಾಡೆಮಿಯ ಫುಲ್ ಲೈಬ್ರರಿಯಲ್ಲಿದ್ದೀವಿ. ನೀವು ಗಮನಿಸ್ತಾ ಇದ್ದೀರಿ. ಲೈಬ್ರರಿಯಲ್ಲಿ ಆಲ್ಮೋಸ್ಟ್ ಎಲ್ಲ ಬುಕ್ಸ್ಗಳನ್ನು ಕೂಡ ಈಗಾಗಲೇ ಸಂಗ್ರಹ ಮಾಡಿಟ್ಟಿದ್ದಾರೆ. ಸ್ಟೂಡೆಂಟ್ಸಿಗೆ ಬೇಕಾಗುವಂಥ ಎಲ್ಲ ಬುಕ್ಸ್ಗಳನ್ನು ಕೂಡ ಇಲ್ಲಿ ಇಡಲಾಗಿದೆ. ಈ ಒಂದು ಲೈಬ್ರರಿಯಲ್ಲಿ ಮಕ್ಕಳು ಬಂದು ಓದ್ತಾರೆ. ಅದರ ಜೊತೆಗೆ ಈ ಒಂದು ಕ್ಲಾಸಸ್ಗೆ ಸಂಬಂಧಪಟ್ಟಂತೆ ಏನು ನೋಟ್ಸ್ ಬೇಕಾಗುತ್ತೆ, ಏನು ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಓದ್ಕೊಳ್ಬೇಕು, ಅದೆಲ್ಲವನ್ನು ಕೂಡ ಇಲ್ಲಿ ಮಾಡ್ತಾರೆ. ಒಂದು ವಿಶಾಲವಾದ ಲೈಬ್ರರಿ ಇದೆ ಅಂತಲೇ ಹೇಳ್ಬೋದು. ಇನ್ನು ಈ ಲೈಬ್ರರಿ ಆಯಿತು, ಅದರ ಜೊತೆಗೆ ಇಲ್ಲಿ ಸ್ಟೂಡೆಂಟ್ಸ್ ಅಂತ ಬಂದಾಗ ಹಾಸ್ಟೆಲಲ್ಲೂ ಇದ್ದಾರೆ, ಕೆಲವ್ರು ಮನೆಯಿಂದನೂ ಬರ್ತಾರೆ. ಅವ್ರಿಗೆ ರುಟೀನ್ ಹೇಗಿರುತ್ತೆ, ಯಾವ ರೀತಿ ಕ್ಲಾಸಸ್ ಇರುತ್ತೆ, ಯಾವ ರೀತಿ ಕೋರ್ಸಸ್ ಇದ್ದಾವೆ, ಅದೆಲ್ಲದ್ರ ಬಗ್ಗೆನೂ ದರ್ಶನ್ ಸರ್ ಹತ್ರನೇ ಕೇಳೋಣ. ದರ್ಶನ್ ಸರ್, ಈಗ ನೀವು ಹೇಳ್ತಾ ಇದ್ರಿ, ಇಲ್ಲಿವರೆಗೂ ಎಕ್ಸ್ಪ್ಲೈನ್ ಮಾಡಿದ್ರಿ. ನಾವು ತುಂಬ ಪೂರ್ತಿ ಕ್ಯಾಂಪಸ್ ಟೂರ್ ಮಾಡಿದಾಗ ಗೊತ್ತಾಯಿತು ಏನೇನಿದೆ ಅಂತೇಳಿ. ಈಗ ಕೋರ್ಸಸ್ ಅಂತ ಬಂದಾಗ ಏನೆಲ್ಲ ಕೋರ್ಸಸ್ ಇದೆ? ಜೀವಿತ್ ಅಕಾಡೆಮಿ ಇರ್ಬೋದು, PU ಕಾಲೇಜ್ ಇರ್ಬೋದು. ಮತ್ತು ಕೆಲವ್ರು ಹಾಸ್ಟೆಲಲ್ಲಿದ್ದಾರೆ, ಕೆಲವರು ಇಲ್ಲೇ ಇದ್ದಾರೆ, ಇನ್ನು ಕೆಲವ್ರು ಮನೆಯಿಂದ ಬರ್ತಾರೆ. ಅವರಿಬ್ಬರಿಗೂ 2 ಥರದವ್ರಿಗೂ ಹೆಂಗೆ ರುಟೀನ್ಸ್ ಇರುತ್ತೆ, ಹೆಂಗೆ ಅಂತ? ಸೊ ಮ್ಯಾಮ್, ನಾನು ಆಲ್ರೆಡಿ ಹೇಳಿದಾಗೆ, ಸೊ ನಾವು 2022ನಲ್ಲಿ ಇನ್ಸ್ಟಿಟ್ಯೂಷನ್ ಸ್ಟಾರ್ಟ್ ಮಾಡಿದಾಗಲೇ ನಮ್ಗೆ ಇದ್ದಿದ್ದ ವಿಷನ್ ಏನಂದರೆ, ಸೊ ಎಜುಕೇಷನ್ ಅನ್ನೋದು ಎಲ್ಲ ಥರ ಮಕ್ಳಿಗೂ ರೀಚ್ ಆಗಬೇಕು ಅಂತ. ಆ ಇಂಟೆನ್ಷನಲ್ಲಿ ನಾವು ಸ್ಟಾರ್ಟ್ ಮಾಡಿದಾಗ ಇನ್ಸ್ಟಿಟ್ಯೂಷನ್ನು ಡೇ ಬೋರ್ಡಿಂಗ್ ಕಮ್ ರೆಸಿಡೆನ್ಷಿಯಲ್ ಅಂತಲೇ ಸ್ಟಾರ್ಟ್ ಮಾಡಿದ್ವಿ. ಅಂದರೆ ಇಲ್ಲೇ ಸುತ್ತಮುತ್ತ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೂ ಎಜುಕೇಷನ್ ಕೊಡಬೇಕು ಮತ್ತು ಹೊರಗಿನ ವಿದ್ಯಾರ್ಥಿಗಳಿಗೂ ಎಜುಕೇಷನ್ ಕೊಡಬೇಕು ಅಂತ ಇಟ್ಕೊಂಡೇ ಸ್ಟಾರ್ಟ್ ಮಾಡಿದಂಥದ್ದು ಇನ್ಸ್ಟಿಟ್ಯೂಷನ್ನು. ಡೇ ಬೋರ್ಡಿಂಗ್ ವಿದ್ಯಾರ್ಥಿಗಳಂದರೆ ಅವರು ಬೆಳಗ್ಗೆ ಮಕ್ಕಳು ಮನೆ
ಅದರಲ್ಲಿ ಬರುವಂಥ ಲೈಬ್ರರಿ ಇರ್ಬೋದು ಮತ್ತು ಲ್ಯಾಬ್ಸ್ ಇರ್ಬೋದು, ಫುಡ್ ಆ್ಯಂಡ್ ಅಕೊಮಡೇಷನ್ ಇದೆಲ್ಲವೂ ಕೂಡ ತುಂಬ ಚೆನ್ನಾಗಿದೆ, ವ್ಯವಸ್ಥಿತವಾಗಿದೆ. ಯಾರೇ ಆದರೂ ಪೇರೆಂಟ್ಸು ನಮ್ಮ ಮಕ್ಕಳನ್ನ ಇಲ್ಲಿ ಕಳಿಸ್ಕೊಡ್ಬೋದು ಅನ್ನುವಂಥ ಒಂದು ಭರವಸೆ ನಿಮ್ಮ ಒಂದು ಸಂಸ್ಥೆಯಿಂದ ಸಿಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೊ ಮಚ್. ಜೀವಿತ್ ನೀಟ್ ಅಕಾಡೆಮಿಯಲ್ಲಿ ಇರುವಂಥ ಒಂದಷ್ಟು ಫೆಸಿಲಿಟೀಸ್ ಬಗ್ಗೆ ನಾವು ಗಮನಿಸ್ತಾ ಇದ್ವಿ. ಈಗ ಈ ಒಂದು ಅಕಾಡೆಮಿಯ ಅಧ್ಯಕ್ಷರು ಜೊತೆಗೆ ಪ್ರಿನ್ಸಿಪಾಲ್ರು ಆಗಿರುವಂಥ ಹಿರೇಗೌಡರು ನಮ್ಮ ಜೊತೆಗಿದ್ದಾರೆ. ಸರ್, ನಾವು ಈಗಾಗಲೇ ಸಾಕಷ್ಟು ಡೀಟೇಲ್ಸನ್ನು ನೋಡಿದ್ವಿ, ಯಾವ ರೀತಿಯಾಗಿ ಯೂನಿವರ್ಸಿಟಿ, ಯಾವ ರೀತಿಯಾಗಿ ಸಂಸ್ಥೆ ಇದೆ, ಜೊತೆಗೆ ಕ್ಯಾಂಪಸ್ ಹೇಗಿದೆ ಅಂತೆಲ್ಲ ಗಮನಿಸ್ತಾ ಇದ್ವಿ. ಇಲ್ಲಿ ಪ್ರಮುಖವಾಗಿ ಬಂದಾಗ ಎಜುಕೇಷನ್ ಬಗ್ಗೆ ಜನರು ಪ್ರಶ್ನೆ ಮಾಡ್ತಾರೆ. ಬೇರೆ ಯೂನಿವರ್ಸಿಟಿಗೆ ಕಂಪೇರ್ ಮಾಡಿದರೆ ನಿಮ್ಮ ಯೂನಿವರ್ಸಿಟಿ ಏನು ಭರವಸೆ ಕೊಡುತ್ತೆ ಅಂತಾರೆ. ಜೊತೆಗೆ ಈಗ ಟೀಚಿಂಗ್ ಅಂತ ಬಂದಾಗ ಯಾವ ರೀತಿ ಅದನ್ನು ಈ ಸಂಸ್ಥೆಗೆ ಯಾವ ರೀತಿಯಾಗಿ ದಾರೆ ಎರಿತಾ ಇದ್ದೀರಾ? ಅಲ್ಲ, ನಮಗೆ 28 ವರ್ಷ ನಮಗೆ ಏನು ಸರ್ಕಾರಿ ಕಾಲೇಜಲ್ಲಿರ್ಬೋದು, ಹೊರಗಡೆ ಇರ್ಬೋದು, ನನ್ನೇನು ಎಕ್ಸ್ಪೀರಿಯನ್ಸ್ ಇತ್ತು, ಆ ಎಕ್ಸ್ಪೀರಿಯನ್ಸನ್ನು ನಾನು ಇಲ್ಲಿ ವ್ಯವಸ್ಥಿತವಾಗಿ ಒಂದು ಪರಿಣಾಮಕಾರಿಯಾಗಿ ಉಪಯೋಗಿಸ್ತಾ ಇದ್ದೀನಿ. ಅದನ್ನು ನನ್ನ ಎಕ್ಸ್ಪೀರಿಯನ್ಸನ್ನು ನಮ್ಮ ಟೀಚರ್ಸು, ನಮ್ಮ ಲೆಕ್ಚರರ್ಸ್ ಅಂತ ಏರಿದ್ರೆ ಅವ್ರಿಗೂ ದಾರೆ ಎರಿತಾ ಇದ್ದೀನಿ. ಅದು ನನ್ನ ಒಂದು ಅಕಾಡೆಮಿಕ್ ಸೆಕ್ಷನ್ ಪೂರ್ತಿ ನನ್ನ ಗೈಡೆನ್ಸಲ್ಲೇ ನಡೆಯುತ್ತೆ. ಸೊ ಅದರಿಂದ ನಮಗೆ ವೆರಿ ಗುಡ್ ರಿಸಲ್ಟ್ ಬರುತ್ತೆ. 100% ಈ ಸರಿ ಮೋರ್ ದ್ಯಾನ್ 50% ಏನು ನಾವು ಅಶ್ಯೂರ್ ಮಾಡಿದ್ದು ನೀಟಲ್ಲಿ ಮೆಡಿಕಲ್ ಸೀಟ್, ಫ್ರೀ ಸೀಟ್ ಸಿಗುತ್ತೆ ಅಂತ 100% ಸಿಗುತ್ತೆ. ಸರ್, ನಾವು ಕೂಡ ಗಮನಿಸ್ತಾ ಇದ್ವಿ, ಪೂರ್ತಿ ಕ್ಯಾಂಪಸ್ ಟೂರ್ ಮಾಡಿದಂಥ ಸಂದರ್ಭದಲ್ಲಿ ಲ್ಯಾಬ್ಸ್ ಇರ್ಬೋದು, ಅದೇ ರೀತಿಯಾಗಿ ಲೈಬ್ರರಿ ಇರ್ಬೋದು, ಹಾಗೆ ಫುಡ್ ಫೆಸಿಲಿಟಿ ಇರ್ಬೋದು, ಅಕೊಮಡೇಷನ್ ಇರ್ಬೋದು, ಗರ್ಲ್ಸ್ಗೆ ಮತ್ತು ಬಾಯ್ಸ್ಗೆ ಬೇರೆ ಬೇರೆ ನೀವು ಹಾಸ್ಟೆಲ್ಸ್ ಫೆಸಿಲಿಟೀಸನ್ನು ಮಾಡಿದಿರಿ. ಇದೆಲ್ಲವೂ ಕೂಡ ಪೋಷಕರಿಗೆ ಒಂದು ರೀತಿಯಾಗಿ ಭರವಸೆಯನ್ನು ಕೊಡುವಂಥ ವ್ಯವಸ್ಥೆ ಆಗಿತ್ತು. ನಿಜಕ್ಕೂ ಕೂಡ ನಮಗೂ ಖುಷಿ ಅನ್ನಿಸ್ತು ಸರ್. ನೀಟ್ ಎಕ್ಸಾಮ್ ಬರಿಬೇಕು, ನಾವು ಡಾಕ್ಟರ್ ಆಗಬೇಕು ಅಂತ ಅಂದ್ಕೊಂಡಿರುವಂಥ ಅನೇಕ ವಿದ್ಯಾರ್ಥಿಗಳಿಗೆ ಒಂದು ರೀತಿಯಾಗಿ ನಿಮ್ಮ ಸಂಸ್ಥೆ ಭರವಸೆಯ ಬೆಳಕಾಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜೀವಿತ್ ನೀಟ್ ಅಕಾಡೆಮಿ ಅಂಡ್ PU ಕಾಲೇಜ್ನ ಕ್ಯಾಂಪಸ್ ಟೂರ್. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.